ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಸ್ನೇಹದ ಮಹತ್ವವನ್ನು ನಾಟಕದ ಮೂಲಕ ಸಾರಿ ಹೇಳಿದ ಪೆದ್ದೂರು ಶಾಲಾ ಮಕ್ಕಳು, ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ ಗಣ್ಯಮಾನ್ಯರು. ಚಿಂತಾಮಣಿ ತಾಲೂಕಿನ ಪೆದ್ದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ದಾನಿಗಳಿಗೆ ಅಭಿನಂದನಾ ಸಮಾರಂಭದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೃಷ್ಣ ಸುಧಾಮ ಎಂಬ ಕಿರು ನಾಟಕದ ಮೂಲಕ ಸ್ನೇಹದ ಮಹತ್ವವನ್ನು ತಿಳಿಸಿಕೊಟ್ಟು ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರರಾದರು. ಶಾಲೆಯ ಮುಖ್ಯ ಶಿಕ್ಷಕರಾದ PR ವೆಂಕಟೇಶ್ ರವರು ನಾಟಕವನ್ನು ನಿರ್ದೇಶಿಸಿದರು. ಯಾವಾಗ ಬರ್ತಾವೋ ಅದೆಲ್ಲ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ಬೇಡಿಕೊಂಡಿಯೇ ಹೇಗೆ? ಮಕ್ಕಳಿರಲಿ ಅಂದಿಂದು ನಿಜ, ಆದ್ರೆ ಅಮ್ಮ ಹಸಿವಾಗ್ತಿದೆ, ನನಗೂ ಹಸಿವು, ಊಟ ಕೊಡಮ್ಮ. ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಅಂತೂ ಇಂತೂ ಬರ್ತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ? ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಸತ್ಯ ಹೇಳುವಿರಾ? ಶ್ರೀಮಂತರಲ್ಲಿ ನೀವೆಲ್ಲಿ? ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ಯಾಕೆ ಸುಳ್ಳು ಹೇಳಲಿ ನಾನು? ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂತ ಶ್ರೀಮಂತ ಸ್ನೇಹಿತ ಇದ್ರು ಅವನ ಹತ್ರ ನೀವು ಏಕೆ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಸ್ನೇಹಿತ ಇದ್ರು ಎಂಥ ಸ್ವಾಭಿಮಾನ. ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಹೇಗೆ ಕೇಳುವುದು? ಆತ್ಮೀಯ ಗಳಿಯ ಅನ್ನುತ್ತೀರಿ, ಅಂದ ಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ. ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂಕೋಚ. ಸಂಕೋಚ ಬೇಡರಿ. ಹಸು ಇದ್ದರೂ ಮಕ್ಕಳಿಗೋಸ್ಕರ ಆದರೂ ಹೋಗಿ ಕೇಳಿ. ಆಗಲಿ, ಹೋಗುತ್ತೇನೆ. ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲ್ಲ. ನಿನ್ನೆ ತಂದ ಅವಲಕ್ಕಿ ಸ್ವಲ್ಪ ಉಳಿದಿದೆ. ಮಕ್ಕಳ ಉಪಹಾರಕ್ಕೆ ಏನೇನು ಸಾಲದದನ್ನೇ ಕಟ್ಟಿಕೊಡಲೇ? ಹಸಿವು ಅದನ್ನಾದರೂ ನನಗೆ ಕೊಡಮ್ಮ. ತುಸು ತಡ್ಕೋ ಕಂದ, ದೇವರ ದಯೆ ಇರಲಿ. ದಯೆ ಇದ್ದರೆ ಈ ಅವಲಕ್ಕಿ ಬಂಗಾರವಾದೀತು. ಕಟ್ಟಿಕೊಡಲೇ? ಸರಿ, ಹಾಗೇ ಮಾಡು. ಯಾರೇ ನೀನು? ಎಲ್ಲಿಗೆ ಹೋಗುತ್ತಿದ್ದೀಯಾ? ಕೃಷ್ಣನ ಸ್ನೇಹಿತ. ಒಂದೇ ನಿಮಿಷ ನೋಡ್ಕೊಂಡ್ ಬಂದ್ಬಿಟ್ಟು. ಓಹೋ ಸುಧಾಮ, ಯಾವಾಗ ಬಂದೆ? ಬಾ ಒಳಗೆ. ಶ್ರೀಕೃಷ್ಣ ಮಹಾರಾಜರು. ಯಾಕೆ ಸುಧಾಮ ಕಣ್ಣಲ್ಲಿ ನೀರು? ಬಹಳ ದಿನಗಳ ನಿಮ್ಮನ್ನು ನೋಡುತ್ತಿರೋಣಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯಾ? ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟ ಬೇಗ ನಿನ್ನನ್ನು ಹೋಗುಗೊಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ. ಸುಮ್ಮನಿರು. ಬಂದಿದ ತಕ್ಷಣ ಹೋಗಬೇಕಂತೀಯ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ನನಗೂ ತುರ್ತು ಕೆಲಸವಿದೆ, ಅದು ಮುಗಿಸಿ ತಕ್ಷಣ ಬಂದು ಬಿಡುವೆ. ಬಂದ ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಳೆಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಗುರುಮಾತೆಯ ಕೊಟ್ಟ ಕಡಲೆ ಹುರಿದು ತಿಂದಿದ್ದು, ನಿನ್ನ ಪಾಲಿನನ್ನ ಕಡಲೆ ಕಸಿದುಕೊಂಡಿದ್ದು. ಹಸಿವು, ಬಡತನ, ಪ್ರಜೆಗಳ ಹಸಿವು ಹಿಂಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿತ್ತು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು. ಕೃಷ್ಣ, ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಸುಧಾಮ, ನಿನಗೇನು ಬೇಕು?
ನನಗೇನೂ ಬೇಡ. ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ನಿನ್ನ ಸ್ನೇಹ ಒಂದೇ ಸಾಕು. ನನ್ನ ಊರಿಗೆ ಹೊರಡುವೆ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು. ನೀನು ಬಂದ ವಿಷಯ ಅವ್ರಿಗೆ ಗೊತ್ತಿದೆಯಲ್ಲ? ಗೊತ್ತಿದೆ, ಆದರೆ ಮಕ್ಕಳದೇ ಚಿಂತೆ. ನನ್ನ ಊರಿಗೆ ಹೊರಡಲು ಅಪ್ಪಣೆ ಕೊಡು ಕೃಷ್ಣ. ಆಗಲಿ, ನಿನ್ನ ಇಷ್ಟದಂತೆ ಆಗಲಿ ಗೆಳೆಯ, ಶುಭವಾಗಲಿ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ? ಪರವಾಗಿಲ್ಲ, ನೀನು ಕರೆಯದೇ ಇದ್ದರೂ ನಾನು ಬರುವೆ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ. ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೆಯದಾಗಲಿ. ನೀವು ಯಾರ ಮನೆಯಲ್ಲಿದ್ದೀರಿ? ಇದು ನಮ್ಮ ಮನೆ ಕಣ್ರಿ. ನಮ್ಮ ಗುಡಿಸಲು ಎಲ್ಲಿ? ಆ ಗುಡಿಸಲು ಜಾಗದಲ್ಲಿಯೇ ಈ ಅರಮನೆ ಅಂತ ಮನೆ ನಿರ್ಮಾಣವಾಗಿದೆ. ಅರೆ, ನಾನು ಬರೋದೆಲ್ಲಿಗೆ? ಇದು ಹೇಗೆ ಸಾಧ್ಯವಾಯಿತು? ನಿಮ್ಮ ಮಿತ್ರನ ಶ್ರೀಕೃಷ್ಣನಿಂದಲೇ. ನನ್ನ ಮಿತ್ರ ಶ್ರೀಕೃಷ್ಣನಿಂದನಾ? ಹೌದಾ, ಮಹಾಯ ಪರಮಾತ್ಮನಿಂದಲೇ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಲೇ ಇಲ್ಲ. ನಿಜವಾಗಿಯೂ? ಸತ್ಯವಾಗಿಯೂ. ನೀವು ದ್ವಾರಕ ನಗರ ತಲುಪಿಸಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕ ಚಕ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣ ಸಹ ಕೊಟ್ಟರು. ಪರಮಾಚಾರ್ಯ ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ. ನೀವು ತೆಗೆದುಕೊಂಡು ಹೋದ ಅವಲಕ್ಕೆ ನೀಡಿದ್ರಾ? ಕೊಟ್ಟೆ. ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದ. ಹಬ್ಬ, ಬಡವರ ಮನೆಯಲ್ಲಿ ಸಂತೋಷ ತಿಂದಿದ್ದಾರಲ್ಲ, ಅದು ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮತ್ತೆ ನೀವು ಯಾಕೆ ಸಹಾಯ ಕೇಳಲಿಲ್ಲ? ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ. ಕೇಳಲಿಲ್ಲ. ಆದ್ರೆ ಆ ಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ. ಮಕ್ಕಳೆಲ್ಲ ಎಲ್ಲಿದ್ದಾರೆ? ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ. ಸರ, ಓಲೆ, ಬಳೆ ಎಲ್ಲ. ಅಪ್ಪ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ. ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ. ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ಅವನ ಮಾತೇ ಆಭರಣ. ಅವನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು.